ವರಪುಂಜ ರಾಮಜಲು ಶ್ರೀ ಬ್ರಹ್ಮ ಬೈದರಗಳ ಗರಡಿಯಲ್ಲಿ ಶ್ರೀ ಬೈದೇರುಗಳ ಜಾತ್ರೋತ್ಸವದ ಸಮಾರಂಭದ ಅಂಗವಾಗಿ ಪಂಚದಶ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಇನ್ನು ಈ ಕಾರ್ಯಕ್ರಮವನ್ನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸಂಜೀವ್ ಮಠಂದೂರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಲಾಯಿತು. ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗಜಾನನ ಗೌರಿ ಪ್ರಿಯಾನಂದನ ಗರಡಿ ರಾಜ ಇದರ ಪಂಚದಶ ಸಂಭ್ರಮ ಅತ್ಯಂತ ಅದ್ದೂರಿಯಿಂದ ಸಾಗಿ ಬರುತ್ತಾ ಇದೆ. ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಜಯಂತ ನಡುಬೈಲು ಆಡಳಿತ ನಿರ್ದೇಶಕರು ಅಕ್ಷಯ ಕಾಲೇಜ್ ಸಂಪ್ಯ ಪುತ್ತೂರು ಇವರ ದಿವ್ಯ ಹಸ್ತದಿಂದ ಕಾರ್ಯಕ್ರಮವನ್ನ ಮುಂದುವರಿಸಿದ ನಮ್ಮ ಸಂಸ್ಕೃತಿಯ ಪ್ರಕಾರ ತೆಂಗಿನ ಮರದ ಸಿಂಗಾರವನ್ನ ಮುಂದಕ್ಕೆ ಶ್ರೀಯುತ ಬಲರಾಮ ಆಚಾರ್ಯ ಖ್ಯಾತ ಸ್ವರ್ಣೋದ್ಯಮಿ ಪುತ್ತೂರು ಇವರು ತೆಂಗಿನ ಗರಿಯನ್ನ ಅರಳಿಸುವ ಮೂಲಕ ನಮ್ಮ ಸಂಸ್ಕೃತಿಯ ಪ್ರಕಾರ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಇದೀಗ ದೀಪ ಪ್ರಜ್ವಲನೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿ ಗಣ್ಯರಿಂದ ಮೂಲಕ ಈ ಕಾರ್ಯಕ್ರಮವನ್ನ ಇದೀಗ ಅಧಿಕೃತವಾಗಿ ಉದ್ಘಾಟಿಸುತ್ತಿದ್ದಾರೆ. ಈ ಕಾರ್ಯಕ್ರಮದ ಶ್ರೀ ಬ್ರಹ್ಮ ಬೈದರ್ಗಳ ಗರಡಿ ರಾಮಜಲು ಆಡಳಿತ ಮುಖ್ಯಸ್ಥರು ಸಂಜೀವ್ ಪೂಜಾರಿ ಕೊರೆಲು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಸದಸ್ಯರು ಆಗಿರುವ ಪ್ರಸನ್ನ ದರ್ವಿಯವರು ಆಗಮಿಸಿದ್ದರು. ಶ್ರೀ ಬ್ರಹ್ಮ ಬೈದರ್ಗಳ ಗರಡಿ ರಾಮಜಾಲು ಇವರು ಶಾಲನ್ನ ಹಾಕಿ ನಮ್ಮ ತುಳುನಾಡಿನ ಸಂಸ್ಕೃತಿಯ ಪ್ರಕಾರ ತಾಂಬೂಲವನ್ನ ಕೊಟ್ಟು ಸೇವಕ ಡಾಕ್ಟರ್ ರವಿ ಕಕ್ಕೆ ಪದುವು ಅವರಿಗೆ ಕುರೇಲು ಗುತ್ತು ಸುಬ್ಬಪ್ಪ ಪೂಜಾರಿ 2023 ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದೇ ರೀತಿ ಎಂಎಸ್ಸಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದವರು ಹರ್ಷಿತಾ ಕುರೇಲು ಅವರಿಗೆ ಶ್ರೀ ರಾಮಜಾಲು ಗರಡಿ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಡಾಕ್ಟರ್ ರವಿ ಕಕ್ಕೆ ಪದುವು ಅವರಿಗೆ ಪ್ರಶಸ್ತಿ ನೀಡುತ್ತಿರುವ ಸಂದರ್ಭದಲ್ಲಿ ಡಾಕ್ಟರ್ ರವಿ ಕಕ್ಕೆ ಪದುವು ಅವರ ಒಂದು ಕಿರುನೋಟದ ಎಬಿ ಪ್ರದರ್ಶನಗೊಂಡಿತು. ಆ ಬಳಿಕ ಒಂದು ಎಬಿ ಇದೆ. ಎಲ್ಲ ಅತಿಥಿ ಗಣ್ಯರು ಅಲ್ಲೇ ಕುಳಿತುಕೊಳ್ಳು. ಸಾರಣೆ ಕತ್ತಿಯನ್ನ ಹಿಡಿದಂತ ಒಬ್ಬ ವ್ಯಕ್ತಿ ಕೂಡ ಡಾಕ್ಟರೇಟ್ ಪದವಿಯನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಸಾರಣೆ ಕತ್ತಿಯನ್ನ ಹಿಡಿದಿರುವ ಒಬ್ಬ ವ್ಯಕ್ತಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ. ಮೇಸ್ತ್ರಿ ಕೆಲಸವನ್ನ ಮಾಡಿದ ಒಬ್ಬ ವ್ಯಕ್ತಿ 400 ಜನರ ಬದುಕನ್ನ ಬೆಳಗಲಿಕ್ಕೆ ಸಾಧ್ಯ ಇದೆ. ಅನ್ನದಾತನಾಗಿ ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಟ್ಟವರು
ಶ್ರೀಯುತ ರವಿ ಕಕ್ಕೆ ಪದವು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನ ಪಡೆದುಕೊಂಡು ಸುಬ್ರಹ್ಮಣ್ಯದಲ್ಲಿ ಖ್ಯಾತಿಯನ್ನ ಪಡೆದುಕೊಂಡಿರುವ ಈ ವ್ಯಕ್ತಿತ್ವ ಪುತ್ತೂರಿಗೆ ಪರಿಚಿತರು ಆದರೂ ಕೂಡ ಅವರನ್ನ ಪರಿಚಯಿಸುವ ಒಂದು ಪುಟ್ಟ ಪ್ರಯತ್ನ ನಮ್ಮದು. ಇದೀಗ ಅವರ ಧರ್ಮಪತ್ನಿಯವರು ಕೂಡ ಈ ಕಾರಣಿಕದ ಗರಡಿ ಕ್ಷೇತ್ರಕ್ಕೆ ಬಂದಿದ್ದಾರೆ. ತಾವು ಕೂಡ ನಮ್ಮ ರವಿ ಕಕ್ಕೆ ಪದವು ಇವರ ಜೊತೆ ಸಾಧಕರ ಆಸನವನ್ನ ಹಂಚಿಕೊಳ್ಳಬೇಕು ಅನ್ನುವ ಕೋರಿಕೆಯೊಂದಿಗೆ ತಮ್ಮನ್ನ ಕೂಡ ವೇದಿಕೆಗೆ ಸ್ವಾಗತಿಸಿದ ಆದರಣೀಯ ಪ್ರೇಕ್ಷಕ ಬಂಧುಗಳೇ, 15 ದಿನದಲ್ಲಿ ಶಾಲೆ ಬಿಟ್ಟವ ಕರ್ನಾಟಕವನ್ನೆಲ್ಲ ಸುತ್ತಿ ಉದ್ಯೋಗಕ್ಕೋಸ್ಕರ ಹರಸಿ ಇವಾಗ 400 ಜನರಿಗೆ ಉದ್ಯೋಗವನ್ನ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಸೊ ರವಿ ಕಕ್ಕೆ ಪದವು ಇವರನ್ನ ಪರಿಚಯಿಸುವ ಒಂದು ಪುಟ್ಟ ಆಡಿಯೋ ವಿಡಿಯೋ ಇದೀಗ ಪರದೆಯಲ್ಲಿ ಪ್ರದರ್ಶನ ಆಗುತ್ತೆ. ಸೊ ಇಡೀ ಜೀವನ ಚರಿತ್ರೆಯನ್ನ ಆ ಮೂಲಕ ವೀಕ್ಷಿಸಿ ಆ ಬಳಿಕ ಸುಬ್ಬಪ್ಪ ಪೂಜಾರಿ ಪ್ರಶಸ್ತಿ ಪ್ರದಾನ ವೇದಿಕೆಯಲ್ಲಿ ಪ್ರಸ್ತುತಗೊಳ್ಳುತ್ತಿದೆ. ಇದೀಗ ಎಬಿ ನಿಮ್ಮ ಮುಂದೆ. ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ಹಾಗೂ ಬಡಬಗ್ಗರಿಗೆ ಸಹಾಯ ಮಾಡಿ ಆ ಮೂಲಕ ಜೀವನದಲ್ಲಿ ತೃಪ್ತಿ ಕಂಡುಕೊಳ್ಳುವ ಜನಸೇವಕರು ಬೆರಳಿಗೆಷ್ಟು ಮಂದಿ ಮಾತ್ರ ಗೋಚರಿಸುತ್ತಾರೆ. ಅಂತವರಲ್ಲಿ ಸುಬ್ರಹ್ಮಣ್ಯಕ್ಕೆ ಕಾರ್ಮಿಕನಾಗಿ ಬಂದು ಇದೀಗ ಗುತ್ತಿಗೆದಾರರಾಗಿರುವ ಶಾಲಾ ಮೆಟ್ಟಲು ಹತ್ತದ ಸಮಾಜ ಪ್ರೇಮಿ ರವಿ ಕಕ್ಕೆ ಪದವು ಹಲವಾರು ವರ್ಷಗಳಿಂದ ಜೆಸಿಐ ಮೂಲಕ ಬಡವರಿಗೆ ಮನೆ, ನಿವೇಶನ, ವಿದ್ಯಾರ್ಥಿಗಳಿಗೆ ಸಮವಸ್ತ್ರ, ಪುಸ್ತಕ ಹಾಗೂ ಬಡವರಿಗೆ ಧನ ಸಹಾಯ ನೀಡುತ್ತಾ ಬಂದಿರುವ ಇವರ ಸೇವೆ ಅನನ್ಯ. ಇವರ ಅಪ್ರತಿಮ ಸಮಾಜಮುಖಿ ಸೇವೆಯನ್ನ ಗುರುತಿಸಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿರುವುದು ಹೆಮ್ಮೆ ಸರಿ. ಬಂಟ್ವಾಳ ತಾಲೂಕಿನ ಕಕ್ಕೆ ಪದವಿನ ರವಿ ಪೂಜಾರಿ ಎಂಬ ಯುವಕ ಮನೆಯಲ್ಲಿನ ಬಡತನದಿಂದಾಗಿ ಧರ್ಮಸ್ಥಳದಲ್ಲಿ ಪೇಪರ್ ಮಾರುತ್ತಾ ಬಂದು ಬದುಕನ್ನ ಸ್ವತಃ ದುಡಿಮೆಯೊಂದಿಗೆ ಆರಂಭಿಸಿ ದಶಕದ ಹಿಂದೆ ಸುಬ್ರಹ್ಮಣ್ಯಕ್ಕೆ ಕಾಯಕವನ್ನರಿಸುತ್ತಾ ಬಂದು ಕಟ್ಟಡ ಕಾರ್ಮಿಕರಾದರು. ತನ್ನ ಬಡತನದ ಅರಿವಿರುವ ಇವರು ಸ್ವಂತ ನೆಲೆಯಿಲ್ಲದೆ ದಣಿಗಳ ಶ್ರೇಯಸ್ಸಿಗಾಗಿ ದುಡಿದು ಯಜಮಾನರ ಯಶಸ್ಸಿನಲ್ಲಿ ಭಾಗಿಗಳಾಗುವ ಕಾರ್ಮಿಕರಿಗೆ ಸ್ವಂತ ನೆಲೆವಿಲ್ಲ ಎಂಬುದನ್ನು ಮನಗೊಂಡು ತನ್ನಲ್ಲಿ ದುಡಿಯುವ ಬಡ ಹಾಗೂ ಪ್ರಾಮಾಣಿಕ ಕಾರ್ಮಿಕರನ್ನ ಗುರುತಿಸಿ ತಾನೇ ಖರೀದಿಸಿದ ಮನೆ ನಿವೇಶನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ 3 ಸೈನ್ಸ್ನಂತೆ 8 ಮಂದಿಗೆ ಜಾಗ ನೀಡಿದ ಸಹೃದಯಿ. ಯಾವುದೇ ಕೆಲಸವಿರಲಿ, ಸಮಾಜ ಸೇವಾ ಕಾರ್ಯವಿರಲಿ, ಅಲ್ಲಿ ರವಿ ಕಕ್ಕೆ ಪದವು ಹಾಜರಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕಾರ್ಯವೆಸಗುವವರು. ಇವರ ಅಪರೂಪದ ಸಾಹಸಕ್ಕೆ ಬೆಂಬಲ ನೀಡಿದ ಸಂಸ್ಥೆ ಜೆಸಿಐ. ಆದ್ದರಿಂದ ಈ ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತರಾಗಿರುವ ರವಿ ತಾನು ನೀಡುವ ಮನೆ ನಿವೇಶನಗಳನ್ನ ತನ್ನ ಸ್ವಂತ ಹೆಸರಿನದ್ದಾಗಿರದೆ ಜೆಸಿಐ ಕೊಡುಗೆಯಾಗಿರಲಿ ಎಂಬ ಸದಾಶಯದಿಂದ ಜೆಸಿ ನಿವಾಸ್ ಎಂದು ಗುರುತಿಸಿ ನೀಡುವುದು ಇವರ ಮತ್ತೊಂದು ಹೆಗ್ಗಳಿಕೆ. ಅದೇ ರೀತಿ ತಾನು ಶಾಲೆಗೆ ಹೋಗಿಲ್ಲ, ವಿದ್ಯೆ ಕಲಿಯುವ ಭಾಗ್ಯ ನನಗಿಲ್ಲ, ನನ್ನಂತೆ ಇತರ ಮಕ್ಕಳು ಕೂಡ ಆಗಬಾರದೆಂದು ಪ್ರತಿ ವರ್ಷ 10ಕ್ಕೂ ಅಧಿಕ ಶಾಲೆಗಳ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನ ಸಾಮಗ್ರಿ, ಊಟದ ತಟ್ಟೆ ನೀಡಿದ ವಿದ್ಯೆ ಕಲಿಯದ ವಿಶಾಲ ಜ್ಞಾನದ ವ್ಯಕ್ತಿ. ಅತ್ಯಂತ ಗ್ರಾಮೀಣ ಪ್ರದೇಶವಾದ ಕೈಕಂಬ ಪ್ರಾಥಮಿಕ ಶಾಲೆ ಎಲ್ಲಾ 100 ವಿದ್ಯಾರ್ಥಿಗಳಿಗೂ ತನ್ನ ತಂದೆ ತಾಯಿ ಹೆಸರಿನಲ್ಲಿ ಜೆಸಿಐ ಸಂಸ್ಥೆಯ ನಾಮಾಂಕಿತದ ಮೂಲಕ ಸಮವಸ್ತ್ರ ನೀಡಿ ಮನಪಾವನಗೊಳಿಸಿಕೊಂಡ ಮುಗ್ಧ ತನಗೆ ಈ ರೀತಿಯಾಗಿ ಶಾಲೆಗೆ ಹೋಗುವ ಭಾಗ್ಯ ಸಿಗಲಿಲ್ಲ. ಆ ಮಕ್ಕಳು ಸಮವಸ್ತ್ರ ಧರಿಸಿ ಶಾಲೆಗೆ ಹೋಗುವುದನ್ನ ಕಂಡು ಸಂತೋಷ ಪಡ್ತೀನಿ ಎಂದು ಕಣ್ಣಂಚಿನ ನೀರನ್ನ ಒರೆಸುತ್ತಾ ನುಡಿಯುವಾಗ ಇವರ ಹೃದಯ ವೈಶಾಲ್ಯತೆ ತಿಳಿಯುತ್ತದೆ. ಅದಲ್ಲದೆ ದೇವಾಲಯ, ರಂಗಮಂದಿರ ಇತ್ಯಾದಿಗಳಿಗೆ ಸಹಾಯಧನವನ್ನ ತನ್ನ ಏಳಿಗೆಗಾಗಿ ಸಹಕಾರಿಯಾದ ಜೆಸಿಐ ಸಂಸ್ಥೆಯ ಹೆಸರಿನಲ್ಲಿ ನೀಡುತ್ತಿರುವುದು ಕೂಡ ಇವರ ಶ್ರೇಷ್ಠತೆ ಹಿಡಿದ ಕೈಗನ್ನಡಿ. ಇಂಥ ಅಪ್ರತಿಮ ಸಮಾಜ ಸೇವೆ ನೆರವೇರಿಸುತ್ತಿರುವ ಜೆಸಿಐನಿಂದ ರಾಷ್ಟ್ರದ ತ್ರಿವಳಿ ಸಾಧಕರಿಗೆ ನೀಡುವ ಟೋಬೀಫ್ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಎನ್ನುವುದು ಹೆಮ್ಮೆ ಸರಿ. ಇನ್ನು ಸಮಾಜಮುಖಿ ಸೇವೆಗಾಗಿ ಯುವ ಸಂಘಟನೆಯಾದ
ಭಾರತ ಜೆಸಿಐ ನೀಡುವ ವಲಯದ ಪ್ರತಿಷ್ಠಿತ ಕಮಲ ಪತ್ರ ಪ್ರಶಸ್ತಿ ಪಡೆದಿರುವುದು ವ್ಯಕ್ತಿತ್ವ ವಿಕಸನ, ಸಾಮಾಜಿಕ ಹಿತಕ್ಕಾಗಿ ದುಡಿದರ ಕೈಗನ್ನಡಿಯಾಗಿದೆ. ಅದೇ ರೀತಿ ಸ್ವಸ್ತಿ ಸಿರಿ ಮತ್ತು ಆರ್ಯಭಟ ಮತ್ತು ಅಶೋಕ ರತ್ನ ರಾಷ್ಟ್ರ ಪ್ರಶಸ್ತಿಗಳು ಕೂಡ ನಿಮ್ಮನ್ನ ಅರಸಿಕೊಂಡು ಬಂದಿರುವುದು ನಿಮ್ಮ ಸೇವಾ ಮನೋಭಾವನೆಯ ಪ್ರತಿಫಲವಾಗಿದೆ. ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ ಹಾಗೂ ಭಾರತೀಯ ಜೆಸಿಐನಿಂದ ಪ್ರತಿಷ್ಠಿತ ಉದ್ಯಮಿ ಸಮಾಜ ಸೇವಕ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಡಾಕ್ಟರ್ ರವಿ ಕಕ್ಕೆ ಪದವು ಅವರಿಗೆ ಅರಸಿ ಬಂದ ಪ್ರಶಸ್ತಿಗಳು: 2008ರಲ್ಲಿ ಜೆಸಿಐ ಸಾಧನಾಶ್ರೀ ಪುರಸ್ಕಾರ, 2011ರಲ್ಲಿ ಜೆಸಿಐ ಕಮಲ ಪತ್ರ ಪ್ರಶಸ್ತಿ, 2012ರಲ್ಲಿ ಸ್ವಸ್ತಿ ಶ್ರೀ ರಾಜ್ಯ ಪ್ರಶಸ್ತಿ, ಆರ್ಯಭಟ ರಾಷ್ಟ್ರೀಯ ಪ್ರಶಸ್ತಿ, 2014ರಲ್ಲಿ ಅತ್ಯುತ್ತಮ ವ್ಯವಹಾರ ನಡೆಸಿದವರಿಗೆ ನೀಡುವ ಟೋವೀರ್ ಪ್ರಶಸ್ತಿ, 2015ರಲ್ಲಿ ದಾನಶೂರ ಕರ್ಣ, 2016ರಲ್ಲಿ ಅತ್ಯುತ್ತಮ ಉದ್ಯಮಶೀಲ ಪ್ರಶಸ್ತಿ, 2018ರಲ್ಲಿ ಯುವ ವಾಹಿನಿ ಯುವ ಸಾಧನಾ ಪ್ರಶಸ್ತಿ, ನಮ್ಮೂರ ಮುತ್ತು ಯುವ ಸಾಧಕ ಪ್ರಶಸ್ತಿ ಹಾಗೂ ಅತ್ಯುತ್ತಮ ವಲಯ ಉಪಾಧ್ಯಕ್ಷ ಪ್ರಶಸ್ತಿ, 2020ರಲ್ಲಿ ಸಾಧಕ ಪ್ರಶಸ್ತಿ, 2020ರಲ್ಲಿ ಜೆಸಿಐ ರತ್ನ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಆಚಾರ್ಯ ಇವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅನ್ನುವ ಕೋರಿಕೆ. ಆದರಣೀಯ ಪ್ರೇಕ್ಷಕ ಬಂಧುಗಳೇ, ಶ್ರೀಯುತ ರವಿ ಕಕ್ಕೆ ಪದವು ತನ್ನ ವೈಯಕ್ತಿಕ ಬದುಕನ್ನ ಕಟ್ಟಿಕೊಳ್ಳುವುದಕ್ಕೆ ನಾನಾ ಉದ್ಯೋಗವನ್ನ ಅರಸಿ ಬಂದವರು, ಸ್ವಂತ ಮನೆಯನ್ನ ಕಟ್ಟಿಕೊಳ್ಳುವುದಕ್ಕೆ ಕಷ್ಟಪಟ್ಟವರು. ಇವತ್ತು ನೂರಾರು ಜನರಿಗೆ ಮನೆಯನ್ನ ಕಟ್ಟಿಕೊಟ್ಟಂತ ಕೀರ್ತಿ ಶ್ರೀಯುತ ರವಿ ಕಕ್ಕೆ ಪದವು ಇವರಿಗೆ ಸಲ್ತದೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನ ಕೂಡ ತನ್ನದಾಗಿಸಿಕೊಂಡು ನನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವ ತತ್ವದ ಅಡಿಯಲ್ಲಿ ಇವತ್ತು ಕೋಟಿ ಕೋಟಿ ಸಂಪಾದನೆಯನ್ನ ಮಾಡಿದ್ರು ಕೂಡ ಅತ್ಯಂತ ಸರಳವಾಗಿ ತನ್ನನ್ನ ಸಮಾಜದಲ್ಲಿ ಗುರುತಿಸಿಕೊಂಡಂತ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ಶ್ರೀ ರವಿ ಕಕ್ಕೆ ಪದವು. ಬಹುಶಃ ಇವತ್ತು ಸುಬ್ಬಪ್ಪ ಪೂಜಾರಿ ಪ್ರಶಸ್ತಿ ಏನಿದೆ, ಈ ಕೂರೇಲುಗುತ್ತು ಸುಬ್ಬಪ್ಪ ಪೂಜಾರಿ ಪ್ರಶಸ್ತಿಯನ್ನ ಪಡೆದುಕೊಂಡು ರವಿ ಕಕ್ಕೆ ಪದವು ಅವರ ಜೊತೆ ಕೂರೇಲು ಗುತ್ತು ಸುಬ್ಬಪ್ಪ ಪೂಜಾರಿ ಪ್ರಶಸ್ತಿ ಪುರಸ್ಕೃತರು ಅನ್ನುವಂತ ಒಂದು ಹೆಸರನ್ನ ಸೇರ್ಪಡೆ ಮಾಡಿಕೊಂಡ್ರೆ ಈ ಪ್ರಶಸ್ತಿಯ ಗೌರವವನ್ನ ಹೆಚ್ಚಿಸಿದವರು ಶ್ರೀಯುತ ರವಿ ಕಕ್ಕೆ ಪದವು. ಇಡೀ ಬದುಕನ್ನ ಹೋರಾಟದ ರೂಪದಲ್ಲಿ ಕಳೆದು ಇವತ್ತು ಸಮಾಜಕ್ಕೆ, ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಔದ್ಯೋಗಿಕ ಕ್ಷೇತ್ರದ ಮೂಲಕ ಸಾಕಷ್ಟು ಸೇವೆಯನ್ನ ಮಾಡಿರುವ ಶ್ರೀಯುತ ರವಿ ಕಕ್ಕೆ ಪದವು ಇವರಿಗೆ ಎಲ್ಲ ಪ್ರೇಕ್ಷಕ ಬಂಧುಗಳೇ ಚಪ್ಪಾಳೆಯನ್ನ ತಟ್ಟಬೇಕು ಅಂತಿದ್ರೆ ಇಂತಹ ವ್ಯಕ್ತಿಗೆ ತಟ್ಟಿ ನಿಮ್ಮ ಕೈಯನ್ನ ಸಾರ್ಥಕಪಡಿಸಿಕೊಳ್ಳಿ ಎನ್ನುವ ಕೋರಿಕೆಯೊಂದಿಗೆ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ ಶ್ರೀಯುತ ರವಿ ಕಕ್ಕೆ ಪದವು ಇವರನ್ನ. ಅತಿಥಿ ಗಣ್ಯರು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಕೋರಿಕೆ. ದಶ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಕ್ಷೇತ್ರವನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಮುನ್ನಡೆಸಲಿರುವ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿತ್ವ ಹರ್ಷಿತ್ ಕೂರೇಲು ಇವರಿಗೆ ವಿಶೇಷವಾಗಿ ಶಾಲನ್ನ ಹಾಕಿ, ಹಾರವನ್ನ ಹಾಕಿ, ಪೇಟವನ್ನ ತೊಡಿಸಿ, ಫಲ ಪುಷ್ಪವನ್ನ ಕೊಟ್ಟು ಹರ್ಷಿತ್ ಕುಮಾರ್ ಕೂರೇಲು ಇವರಿಗೆ ವಿಶೇಷವಾಗಿ ಗೌರವವನ್ನ ಸಮರ್ಪಿಸಬೇಕು ಅನ್ನುವ ಕೋರಿಕೆ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ. ಇದು ಸ್ನೇಹ ಯುವಕ ಮಂಡಲ, ಸ್ನೇಹ ಯುವತಿ ಮಂಡಲದ ವತಿಯಿಂದ ಕೂಡ ಮಾಡುವ ಅತ್ಯಂತ ಗೌರವದ, ಅಭಿಮಾನದ ಸನ್ಮಾನ. ಎಲ್ಲ ಸ್ನೇಹ ಯುವಕ ಮಂಡಲ ಮತ್ತು ಸ್ನೇಹ ಯುವತಿ ಮಂಡಲದ ಇಡೀ ಸದಸ್ಯರು ವೇದಿಕೆಗೆ ಬರಬೇಕು ಅನ್ನುವ ಕೋರಿಕೆಯೊಂದಿಗೆ ಶ್ರೀ ಸಂಜೀವ ಪೂಜಾರಿಯವರ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮವನ್ನ ಅತ್ಯಂತ ಮೆರುಗು ಕೊಡುವುದಕ್ಕೆ ಸಹಕಾರವನ್ನ ಕೊಟ್ಟವರು ಸ್ನೇಹ ಯುವಕ ಮಂಡಲ ಮತ್ತು ಸ್ನೇಹ ಯುವತಿ ಮಂಡಲದ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಶ್ರೀಯುತ ಹರ್ಷಿತ್ ಕುಮಾರ್ ಕೂರೇಲು MSc ಪದವಿ ವಿಜೇತ. ಹರ್ಷಿತ್ ಕುಮಾರ್ ಅಲ್ಲೇ ಕುಳಿತುಕೊಂಡಿರಬೇಕು. ನಂತರ ಪ್ರಶಸ್ತಿಯನ್ನ ಸ್ವೀಕರಿಸಿ ಡಾಕ್ಟರ್ ರವಿ ಕಕ್ಕೆ ಪದವು ಅವರು ಮಾತನಾಡಿದರು.
ರವಿ ಕಕ್ಕೆ ಪದವಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುವಂತೆ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪಶ್ಚಾತ್ ಸುಬ್ರಹ್ಮಣ್ಯ ದೇವರ ನೆನಪನ್ನು ಅಂಜನೆ ಈ ಜಾಗದ ಕೋಟಿ ಚೆನ್ನಯ್ಯರು ಈ ಜಾಗ ದೇವದೇವರ ನೆನಪನ್ನು ಅಂಜನೆ ಈ ಈತ ಪುರ್ಲದ ಕಾರ್ಯಕ್ರಮ ಅವರನ್ನ ಕಾರಣಕರ್ತ ಇಂದಿನ ಸಂಜೆನ ಕಾರಗಡ್ಡ ಬರುವುದು ಅಂಜನೆ ಮಾತೆರಲ್ಲ ಗಣ್ಯರ್ನಾಗ್ಲಿ ಏನನ್ನ ಸ್ಟೇಜ್ ಗುರ್ತಿಸಾರು ದಯಪಂಡ ಏನು ಓ ಮಸ್ತ್ ಕಷ್ಟ ಬರ್ತದೆ ಈ ಸಾಧ್ಯ ದಯಪಂಡ ಇನ್ನು ಯಾನು ಪ್ರಶಸ್ತಿಗೋಸ್ಕರ ಈತಿನ ಟೈನ್ ನುವಂತ ಮತ್ತು ಹಣ ಇಂಕ್ ಸಂಜೆ ಆಜಿ ತಿಂಗಳು ದುಂಬೆ ರವೇನ ಸುಬ್ರಹ್ಮಣ್ಯ ಬತ್ತಿನಾಗ ಪಂಡಿರು ರವೇನ ಹಿಂಗೆ ಈ ಸರ್ತಿ ಇವ್ರು ಎಂಕಲ್ನ ಕಾರ್ಯಕ್ರಮ ಬರೋಡು ಎಂಕಲ್ನ ಗರುಡಿ ಬತ್ತು ಒಂಜಿ ಪ್ರಸಾದ ಸ್ವೀಕಾರ ಮನ್ಪೊಡು ಬಂಡದು ಪನ್ನೆಡ್ದು ಯಾನಿ ನೀವು ಬತ್ತೆ ಅಂತ ಇಂಕ ಇನಿ ಈ ಜಾಗಕ್ಕೆ ಬಂದಾಗ ಮಸ್ತ್ ಖುಷಿ ಅಂಡು ಒಂಜಿ ಎಡ್ಡೆ ಬೇಲೆ ಬಂದಾಗ್ಲಿಗೆ ಮುಂಚೆಲ್ಲ ಒಂಜಿ ಗುರ್ತಿಸ ಬರುತ್ತೆ ಒಂಜಿ ಮಸ್ತ್ ಖುಷಿ ಅಂಡು ಅನ್ನೊಂದು ಇನ್ನಿತ ಇಂಚೆನೆ ನಲ್ಲ ಮಸ್ತ್ ಜನಕ್ಕೆ ಎಡ್ಡೆಡ್ಡೆ ಸೇವೆ ಅನ್ಕೊಂತಿನ ಯೋಗ ಮಾತೆರೆಗಳ ಬರಡು ಅನ್ನೊಂದು ಇನಿ ಸ್ಟೇಜ್ ದಿನ ನಡು ಬೇಡ ಜಯಂತನ ಮಾತೆರನ್ನ ಕುದರ್ವನ್ ಹೆಂಗೆ ಗೊತ್ತಿಲ್ಲ ಅಣ್ಣ ಪಾತೆರನ್ನ ಮಸ್ತ್ ಕಡಿಮೆ ಅದಂಡ ಗೊತ್ತು ಸ್ಟೇಜ್ ಒಂದು ಅಂತೂ ಯಾನು ಆ ರೀತಿ ಎನ್ನ ಬಗ್ಗೆ ಯಾನು ರೀತಿ ಜಸ್ಟ್ ಐಪೇರ್ ಅಂದರೆ ಯಾನು ಈತ ನೆಟ್ಟಲ್ಲ ಇಂಕ್ ಬಂಡ ದಾದ ಪ್ರಶಸ್ತಿ ಬರೋಡು ಇಂಕ್ ಬುಧರ ಬರೋಡು ಬಂದು ಉದ್ದೇಶ ಹೋಗಿ ಯಾನು ಈತ ಬಂದಿನ ಆಗ್ತದೆ ಬಂಡ ಇನಿ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಏರು ಫೋನ್ ಅಂತನಲ್ಲ ಎರಡು ಆಪ್ನ ಸುಬ್ರಹ್ಮಣ್ಯಡು ಮನ್ಪನ ಸೇವೆ ಸುಬ್ರಹ್ಮಣ್ಯ ದೇವರ ಒಂಜಿ ಆಶೀರ್ವಾದಿಕ್ಕಿದ್ದೀನಿ ಹೆಂಗೆ ದಯಪಂಡ ಯಾನು ಖಾಲಿ ಒಂಜಿ ಸುಬ್ರಹ್ಮಣ್ಯಡು ಖಾಲಿ ದಾಲ ಇಲ್ಲಲು ಒಣಸಿಗೆ ಧರ್ಮಸ್ಥಳ ಪೇಪರ್ ಮಾಡಿದು ಅವಳು ಆ ಒಂದು 5 ಸುಬ್ರಹ್ಮಣ್ಯಡು ಹೋದು ಒಂದು ಪೈಂಟದ ಬೆಲೆಗೆ ರಾಮಣ್ಣ ಗೌಡ್ರೊಟ್ಟಿಗೆ ಸೇರಿದು ಅಲ್ಪ ಅರೊಟ್ಟಿಗೆ ಬಂದೊಂದು ಒಂದೇ ಟೈಮ್ ಇತ್ತೇನೆ ಅಲ್ಪರ್ದು ಬುಕ್ಕ ಎಂಕ್ ಒಂಜಿ ದವಸದ ಭಟ್ರು ಒಂಜಿ ಇಲ್ಲದ ಬೇಲೆ ಉಂಟು ರವೆನ್ನ ಇದಕ್ಕೆ ಮನ್ಪಲ್ಯ ಪಂಡದು ಇನ್ನಾಗ ಒಂಜಿ ಇಲ್ಲದ ಬೇಲೆ ಸ್ಟಾರ್ಟ್ ಮಂತೆ ಅಲ್ಪರ್ದು ಬುಕ್ಕ ಎಂಕ್ ಸುಬ್ರಹ್ಮಣ್ಯ ದೇವರನ್ನ ಆಶೀರ್ವಾದಡು ಒಂಜಿ ತಗೊಂಡ ಫಸ್ಟಿಗೆ ಯಾನು ಆಗ ಒಂಚೂರು ಟೈಮ್ ಇಪ್ಪನಾಗ ಏನು 1 ಗಂಟೆ ಕೆಲಸ ಬಂತು ಇಪ್ಪನಾಗ ಆಜಿ 7:30 ಗಂಟೆಗೆ ಮಾತೆಲ್ಲ 2 ಗಂಟೆಗೆ ಒಬ್ಬನ 7:30 ಗಂಟೆಗೆ ಹೋಗಿ ಕೆಲಸ ಬಂದಿತ್ತೆ ಐತಿ ರೇಟ್ ಹಿಂಗೆ ಟೈಮ್ ಇಪ್ಪನಾಗ ಸುಬ್ರಹ್ಮಣ್ಯ ದೇವರನ್ನ ಆ ಸೇವೆ ಅನ್ಕೊಂಡು ಯೋಗ ತಿಕ್ಕೊಂಡಿತ್ತು ಹಿಂಗೆ ಮಡೆ ಇರದೆಪ್ಪುಣ ಆ ಮಡೆ ಇರದೆತ್ತೊಂದು ಆ ಸುಬ್ರಹ್ಮಣ್ಯ ದೇವರನ್ನ ಸೇವೆ ಅಂತಂದು ಇತ್ತಿನಡ್ದಾದು ಇನಿ ಏನು ದಾಯ್ತ ಇನ್ನು ಸಂಪತ್ತು ಮಂತ್ರಲ್ಲ ಎನ್ನೋ ನಿಜವಾದಾಗ್ತಾವು ಸುಬ್ರಹ್ಮಣ್ಯ ದೇವರು ಕೊರ್ನಂಚಿನ ಒಂದು ಸಂಪತ್ತನ್ನು ಎಂಕ್ ಇನ್ನು 2 ಕೊರಪ ಒಂದು ಎಂಕ್ ಈ 100 ರೂಪಾಯಿ ದಿಕ್ಕನಲ್ಲ ಐಟ್ ಒಂಜಿ 25 50 ರೂಪಾಯಿ ದೀದಿ ಯಾನು ಒಮ್ಮೆ ಒಂಜಿ ಅಂದಕ್ಕೆ ಡಬ್ಬಿಡ್ದಿ ಒಂದು ಯಾನು ದುಂಬು ಎಂಕ್ ಕುಲ್ಲರ್ ಇಲ್ಲಿದ್ದ ಯಾನೊಂದು ಕಲ್ಪರ್ ಇಲ್ಲ ಇತ್ತಿನ ವ್ಯಕ್ತಿ ಅಂಚಿನ ಎಂಕ್ ಕಲ್ಪನಾ ಯೋಗ ಇಜ್ಜಿ ದಯ ಬಂಡ ಎನ್ನ ಪಪ್ಪಗೊಂದು ಕಾರು ಪೆಟ್ಟಾದ ಪಪ್ಪ ಎಂಕ್ ಸಾಲೆ ಕಡಪುನಂಚಿನ ಎನ್ನ ಪಪ್ಪ ಅಮ್ಮ ಸಾಂಕುನಂಚಿನ ಸಿಟಿ ಎಂಕ್ ಬತ್ತಿಡ್ದು ಆನಿದ ದಿನ ಏನದ ಆಪುನಂಚಿನ ಒಂಜಿ ಸೇವೆ ಮನ್ಪುನ ಯೋಗ ಎಂಕ್ ಸುಬ್ರಹ್ಮಣ್ಯ ದೇವರು ಕೊಡ್ತೇವೆ ಆ ಸೇವೆಗೆ ಅಲ್ಪ ಮಂತನ ಸೇವೆಗೆ ನಿಕ್ಲು ಮುಲ್ಪ ಮಾತೆರ್ಲ ನಾನು ಏನಿ ಗುರ್ತಿಸೇನೆಗೆ ನಿಟ್ಟಿಗೆ ಮಾತೆರೆಗಳ ನಮಸ್ಕಾರ ಮಾಡೊಂದು ಎನ್ನ ಪಾತ್ರ ಕೃತಜ್ಞತೆಗಳು ಶ್ರೀಯುತ ರವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಗಣಪತಿ ಹೋಮ, ಶ್ರೀ ನಾಗದೇವರ ತುಂಬಿಲ್, ಶ್ರೀ ಬ್ರಹ್ಮದೇವರ ತುಂಬಿಲ್, ಕೋಟಿ ಚೆನ್ನೈಯರಿಗೆ ಕಲಶ ಅಭಿಷೇಕ ಹಾಗೂ ತುಂಬಿಲ ಸೇವೆ, ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನಸಂತರ್ಪಣೆ ಹಾಗೂ ಭಂಡಾರ ತೆಗೆಯುವುದು, ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ, ಕೊನೆಯದಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ಕೂಡ ನಡೆಯಿತು. ಇನ್ನು ಸುಡುಮದ್ದು ಪ್ರದರ್ಶನಗೊಂಡಿತು. ಉಪಚರಿಸಾತ್ ಅಪ್ಪಗಾನೆ ಯಾರೆಡೆ ಗುರುತಿಸ ಮೇರೆ ಒಂಜಿ ಎಡ್ಡೆ ವ್ಯಕ್ತಿ ಒಂಜಿ ಎಡ್ಡೆ ಗುಣ ಉಂಡು ಮೇರೆಗೆ ಮೇರೆ ಪುದಾರ್ನ ಕೇಂದ್ರುಲ್ಲ ಬಾರಿ ಮಲ್ಲ ಪುದಾರ ಉಂಡು ಮೇರೆಗೆ ಬಾರಿ ಒಂಜಿ ಕಷ್ಟ ಬತ್ತದ ಮಿಚ್ಚು ಪೋಯಿ ನಂಚಿನ ಜನ ಪಂಡ ಇಟ್ಟ ಏನು ಬಾಯಿಗೆತ್ತು ಪಂಡು ಹುಡ್ಚಿ ಏನು ಅನ್ನ ಎಲ್ಲೆಡಿಗೆ ಪಾಡ್ದು ಏನು ಪೂರ ಪ್ರತಿಯೊಜ್ಜ ಅನ್ನ ಪ್ರಚಾರ ಆತ ಬರ್ತದೆ ನಂಗೆ ಮೂಲ ಗೊತ್ತಾದನು ಅಣ್ಣ ರವಿ ಅಣ್ಣಗೆ ಎಂಕ್ ಮುಲ್ಪ ಪ್ರಶಸ್ತಿ ಸುಬ್ಬಪ್ಪ ಪೂಜಾರಿ ಪ್ರಶಸ್ತಿ ಕೊರ ನಾವು ಮನಸ್ಸಿಗೆ ಎಂಕ್ಲಿಗೆ ಭಾರಿ ಸಂತೃಪ್ತಿ ಏನು ಭಾರಿ ಒಂಜಿ ಎಂಕ್ಲ ಆ ಎಡ್ಡೆ ಜನಕ್ಕೂ ಒಂಜಿ ಭಂಗ ಬರ್ತದೆ ಒಂಜಿ ಎಕಡೆ ಆರು ಪಂಡೇರು ಒಂಜಿ 15 ದಿನ ಸಣ್ಣ ಶಾಲೆಗೆ ಹೋಗ್ತಾನಗೆ 5 ಮುಖಾರು ಶಾಲೆದ ಮೊಟ್ಟು ತೂತಿಗೆರು ಇಂಚಿನ ಒಂಜಿ ವ್ಯಕ್ತಿ ಇನಿ 6 ಯೂನಿವರ್ಸಿಟಿ ಮಾತ್ರ ಡಾಕ್ಟರೇಟ್ ಪದವಿ ಪಡೆಯೋಡು ನಿತ್ತಂಡ 6 ಸಾಮಾನ್ಯದ ವ್ಯಕ್ತಿ ಆಗ್ತದೆ ಅನ್ಬಿಡೋ ಒಂಜಿ ಮಂಕ್ಲ ಪೂರ ತಿಳಿಯೋದಿಲ್ಲ ಈ ವ್ಯಕ್ತಿಗೆ ಎಂಕ್ಲ ಇನಿ ಎಂಕ್ಲ ಸನ್ಮಾನ ಮಲ್ಪಡೋಣ ಎಂಕ್ಲ ಭಾಗ್ಯ ದಯಗೊಂಡ ಇನ್ನು ಆರೆಗೆ ಎಂಕ್ಲ ಸನ್ಮಾನ ಮಲ್ಪಡಂಚಿನ ಭಾಗ್ಯ ಎಂಕ್ಲಿಗೆ ಈ ರಾಮಜಾಲ ಗರಡಿ ಇದಿಕ್ಕಿದ್ದು ನಂಗೆ ಆತ ಏನು ಆರೆಗೆ ಅಭಾರಿ ಆತುಂಡ ಈ ಕಾರ್ಯಕ್ರಮಗಳು 6 ಬತ್ತನೆಗಳ 6ನ ಫ್ಯಾಮಿಲಿ ಸಮೇತ ಬರ್ತೀರಿ 6 ಬಿಡಿದಿ ಜೋಕುಲು ಸಮೇತ ಪೂರ ಬರ್ತದೆ
ಇನಿ ಮುಳು ಭಾಗ್ಯಾತರು ಅವರಿಗೆ ಕೃತಜ್ಞತೆ ಸಲ್ಲಿಸುವಂತುള്ള ಈ ಭಾಗ್ಯ ಕಾರ್ಯಕ್ರಮ ಬರ್ತದೆ ಅಂತಾನೆ. ಇನ್ನು ಈ ವೇಳೆ ಶ್ರೀ ಬ್ರಹ್ಮ ಬೈತರಕಳ ದೇವಸ್ಥಾನದ ಅರ್ಚಕರು ಮಾತನಾಡಿ, ಈ ಕ್ಷೇತ್ರದಲ್ಲಿ ಈವರೆಗೆ ಬಂದಂಥ ಭಕ್ತಾದಿಗಳು ಯಾವುದೇ ಪ್ರಾರ್ಥನೆ ಮಾಡಿದ್ದಾರೆ ಆ ಎಲ್ಲ ಪ್ರಾರ್ಥನೆಗಳು ಕೂಡ ಈಡೇರಿಸುತ್ತವೆ. ಇನ್ನು ಈ ಕ್ಷೇತ್ರಕ್ಕೆ ಊರ ಪರದಿಂದ ಬಂದಂಥ ಭಕ್ತರು ದರ್ಶನವನ್ನ ಪಡೆದುಕೊಂಡು ಹೋಗ್ತಾರೆ ಎಂದರು. ಪವಿತ್ರವಾದ ಕ್ಷೇತ್ರ, ಪರಮ ಪವಿತ್ರವಾದಂಥ ಕ್ಷೇತ್ರ ರಾಮಜಾನು ಗರಡಿ, ಪುತ್ತೂರು ತಾಲೂಕಿನ ಸುಮಾರು 7 ಕಿಲೋಮೀಟರ್ ತುಲ್ಯ ರಸ್ತೆಯ ಮುಂಭಾಗದಲ್ಲಿ ಕಾಣಸಿಗುವಂಥ ಒಂದು ಕೋಟಿ ಚೆನ್ನಯ್ಯರ ಗರಡಿ ಕ್ಷೇತ್ರ. ಸರಿಸುಮಾರು 40 ವರ್ಷಗಳ ಇತಿಹಾಸ ಇರುವಂಥ ಈ ಗರಡಿ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳ ಹಿಂದೆ ಕೆ ಸಂಜೀವ ಪೂಜಾರಿ ಪೂರೇಳಿಯವರು ಅಧಿಕಾರ ಸ್ವೀಕರಿಸಿ ಈ ಕ್ಷೇತ್ರದ ಅಭಿವೃದ್ಧಿಯಾದ ದೃಷ್ಟಿಯಿಂದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಮಾಡಿ ಈವರೆಗೆ 15 ವರ್ಷಗಳ ಬರುವ ಕಾಲದಲ್ಲಿ ವಾರ್ಷಿಕ ನೇಮೋತ್ಸವ ನಡೆದು ಬಂದಿದೆ. ಈ ನೇಮೋತ್ಸವ ನಡೆಯುವಂಥ ಸಂದರ್ಭ ಒಂದು, ಈ ಪರಪುಂಜದ ಊರಿಗೆ ಜಾತ್ರೆ ಸರಿ, ಪುತ್ತೂರಿನ ಮಹಾಲಿಂಗೇಶ್ವರ ಜಾತ್ರೆ, ಸಂಖ್ಯದ ವಿಷ್ಣುಮೂರ್ತಿ ಜಾತ್ರೋತ್ಸವ, ಅದೇ ರೀತಿ ಪರಪುಂಜದ ಒಂದು ಜಾತ್ರೋತ್ಸವ ಕಾರ್ಯಕ್ರಮದಂತೆ ಬ್ರಹ್ಮಬೈದರ್ಕಳ ಕೋಟಿ ಚೆನ್ನಯ್ಯರ ಗರಡಿಯ ಉತ್ಸವ ನಡೆಯುತ್ತಾ ಇದೆ. ಪ್ರತಿ ಬಾರಿಯೂ ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಮಾಜಮುಖಿಯಾಗಿ ಸೇವೆಯನ್ನು ಮಾಡುವಂತಹ ಸಂಜೀವ ಪೂಜಾರಿ ಪೂರೇಳಿಯವರು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡಿರುವುದು ಬಹಳ ಒಂದು ಇತಿಹಾಸ ಮೆಚ್ಚುವಂತಹ ಕೆಲಸ, ಸಮಾಜದಲ್ಲಿ ಎಲ್ಲರೂ ಮೆಚ್ಚುವಂಥ ಕೆಲಸ. ಅದೇ ದೃಷ್ಟಿಯಲ್ಲಿ ಧಾರ್ಮಿಕವಾಗಿ ಧಾರ್ಮಿಕ ಮನೋಭಾವನೆಯನ್ನು, ಸದ್ಭಾವನೆಯನ್ನು ಸಮಾಜಕ್ಕೆ ತಿಳಿಸುವ ಉದ್ದೇಶದಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರತಿ ಬಾರಿಯೂ ಏರ್ಪಡಿಸುತ್ತಿದ್ದಾರೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಗಳಿಸುವಂತಹ ವ್ಯಕ್ತಿಗಳನ್ನು ಗೌರವಿಸುವ ಕಾರ್ಯಕ್ರಮ. ಕಳೆದ 5 ವರ್ಷಗಳಿಂದ ಸಮಾಜದಲ್ಲಿ ಸೇವೆ ನೀಡುವಂತಹ ಹಲವಾರು ವ್ಯಕ್ತಿಗಳಿಗೆ ಸೇವೆಯನ್ನು ನೀಡಿದ್ದು, ಈ ವರ್ಷದ 2023ರ ಈ ನೇಮೋತ್ಸವದ ಬರುವ ಕಾಲದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಮಾಜದ ದೀನ ದಲಿತರ ಬಡವರಿಗೆ ಬೇಕಾಗಿ ಧನ ಸಹಾಯ ನೀಡಿ ಹಲವಷ್ಟು ಗೃಹ ನಿರ್ಮಾಣ ಮಾಡಿ ಸಮಾಜದ ಬಡ ಬಗ್ಗರಿಗೆ ಸಹಕಾರವನ್ನು, ಸಹಾಯಧನವನ್ನು ನೀಡಿದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದು, ಈಗ ಸಮಾಜದಲ್ಲಿ ಒಂದು ಸೇವಾ ದಾನಿಯಾಗಿ ಸಮಾಜ ಗುರುತಿಸಿದಂತಹ ಮಹಾನ್ ವ್ಯಕ್ತಿಯಾಗಿರುವಂತಹ ರವಿ ಕಕ್ಕೆ ಪದವಿಯವರು ಈ ಬಾರಿಯ ಕುರೇಲುಗುತ್ತು ಸುಬ್ಬಪ್ಪ ಪೂಜಾರಿ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರಿಗೆ ಇಂದಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದಾರೆ. ಪೂಜಾರಿ ಕುರೇಲಿಯವರು ಕುರೇಲು ಗುತ್ತು ಮನೆತನದಲ್ಲಿ ತನ್ನ ಕುಟುಂಬದ ದೈವ ದೇವರುಗಳ ಸಾನ್ನಿಧ್ಯಗಳನ್ನು ನಿರ್ಮಾಣ ಮಾಡಿದವರು. ಅದೇ ರೀತಿ ಅಲ್ಲಿಯೂ ಕೂಡ ಇರುವಂತಹ ಮಲ್ರಾಯ ಭಟ್ಟ ದೈವ ಸಾನ್ನಿಧ್ಯ ಕಳೆದ 15-20 ವರ್ಷಗಳ ಮೊದಲು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವಾಗಿ, ಅದೇ ರೀತಿ ಅವರ ಸ್ಥಳಭಾಗದಲ್ಲಿರುವಂತಹ ಉಳ್ಳಾಕುಗಳ ಸಾನ್ನಿಧ್ಯವನ್ನು ಕೂಡ ಒಂದು ಜೀರ್ಣೋದ್ಧಾರ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಮಾಡಿ, ಅದೇ ರೀತಿ ಕಳೆದ ಬಾರಿ ಕೂಡ ಸಾನ್ನಿಧ್ಯ ಶಕ್ತಿಗಳಿಗೆ ನೇಮೋತ್ಸವವನ್ನು ಮಾಡಿದಂಥವರು. ಅದೇ ರೀತಿ ಕೋಟಿ ಚೆನ್ನಯ್ಯರ ಗರಡಿಯನ್ನು ನಿರ್ಮಾಣ ಸಂಕರ್ಮ ಮಾಡಿದಂತಹ ಒಬ್ಬ ಮಹಾನ್ ಧಾರ್ಮಿಕ ವ್ಯಕ್ತಿ. ಇಂದು ಸಮಾಜದಲ್ಲಿ ಧಾರ್ಮಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ತನ್ನಿಂದ ಏನೂ ಇಲ್ಲ, ತಾನು ನಿಮಿತ್ತ ಮಾತ್ರ ದೇವರ ಕೊಟ್ಟದ್ದನ್ನು ಸಮಾಜಕ್ಕೆ ದೇವರ ಮೂಲಕ ನೀಡುವುದು ನನ್ನ ಧರ್ಮ ಎನ್ನುವಂತಹ ಮಾತು ಪ್ರತಿ ಬಾರಿ ಇರುವಂತಹ ಸಂಜೀವ ಪೂಜಾರಿಯವರು ಒಬ್ಬ ಧಾರ್ಮಿಕ ವ್ಯಕ್ತಿ ಎನ್ನುವುದು ನನಗೆ ಸಂತೋಷವಾಗ್ತಿದೆ. ಈ ಕ್ಷೇತ್ರದಲ್ಲಿ ಈವರೆಗೆ ಬಂದಂತಹ ಭಕ್ತಾದಿಗಳು ಯಾವ ರೀತಿಯ ಒಂದು ತನ್ನ ಪ್ರಾರ್ಥನೆಯನ್ನು ಮಾಡಿದ್ದಾರೆ, ಆ ಪ್ರಾರ್ಥನೆಗಳೆಲ್ಲವೂ ಈಡೇರುತ್ತಿರುವಂಥದ್ದು ಇಲ್ಲಿಯ ಕಾರ್ಮಿಕಕ್ಕೆ ಒಂದು ನಿದರ್ಶನ. ಆ ಕಾರಣದಿಂದ ಪ್ರತಿ ವರ್ಷ ನೇಮೋತ್ಸವದ ಸಂದರ್ಭದಲ್ಲಿ ಊರ ಪರವೂರ ಎಲ್ಲ ಭಕ್ತಾದಿಗಳು ಸರಿಸುಮಾರು 10-20 ಸಾವಿರ ಮಂದಿ ಬಂದು ಸಾಹಿತ್ಯ ಶಕ್ತಿಗಳ ದರ್ಶನವನ್ನು ಪಡೆಯುವುದರ ಜೊತೆಗೆ ಇಲ್ಲಿ ಆಗುವಂಥ ವಿಶೇಷ ಅನ್ನದಾನ ಸೇವೆಯನ್ನು ಕೂಡ ಪಾಲ್ಪಡೆದು ಆ ಅನ್ನದಾನವನ್ನು ಸ್ವೀಕರಿಸಿ ಹೋಗುವಂಥದ್ದು. ಅದೇ ರೀತಿ ಆ ಸ್ವೀಕರಿಸಿದ ಕಾರಣ ಎಲ್ಲರಿಗೂ ಆರೋಗ್ಯ ಪ್ರಾಪ್ತಿಯಾಗುವಂಥ ಒಂದು ಚೈತನ್ಯ ಶಕ್ತಿ ಈ ಮಣ್ಣಿನಲ್ಲಿ ಇದೆ ಎನ್ನುವಂಥದ್ದು ಇಲ್ಲಿಯ ಕಾರಣಿಕಕ್ಕೆ ಒಂದು ಸಾಕ್ಷಿಯಾಗಿದೆ. ಇಂಥ ಕ್ಷೇತ್ರಕ್ಕೆ ದರ್ಶನ ಮಾಡುವ ಪುಣ್ಯ ಕಾರ್ಯ ಎಲ್ಲರೂ ಭಕ್ತರಾಗಿ ಮತ್ತು ಕೋಟಿ ಚೆನ್ನಯ್ಯರ ಕೃಪೆಗೆ ಪಾತ್ರರಾಗುವಂತಹ ಪ್ರಾರ್ಥನೆಗಳು. ಇನ್ನು ಈ ಕಾರ್ಯಕ್ರಮದಲ್ಲಿ ಬೈದೇರುಗಳ ಗರಡಿ ಇಳಿಯುವುದು ಹಾಗೂ ಬೈದೇರುಗಳ ಮೀಸೆ ಧರಿಸುವುದು ಹಾಗೂ ಮಾಯಿಂಧಾರೆ ಮಾಣಿಪಾಲೆ ಗರಡಿ ಇಳಿಯುವುದು, ಕೊನೆಯದಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು.
ಸಂಸ್ಕೃತಿ ಅರಿವಿದೆ. ವಿಭಿನ್ನ ಶೈಲಿಯ ಸುಳ್ಳು ನಾಟಕ ಶಿವದುರ್ಗಿ ಇವರಿಗೆ. ಶಿವದುರ್ಗಿ ಇವರಿಗೆ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತಂದೆದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಅಜ್ಜೈದ ಗೊಬ್ಬುಗ ತಾರೈದ ತಪ್ಪಂಗಾಯಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಜೀವ್ ಮಠಂದೂರು, ಸಂಜೀವ್ ಪೂಜಾರಿ ಕೊರೇಲು, ರವಿ ಕಕ್ಕೆ ಪದವು, ಬಲರಾಮ್ ಆಚಾರ್ಯ, ಹರ್ಷಿತಾ ಕೊರೇಲು, ಕಾವು ಹೇಮನಾಥ ಶೆಟ್ಟಿ, ಶ್ರೀ ಪ್ರಸನ್ನ ದರ್ಬೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಜೆಸಿ ಮಣಿಕಂಠ, ರಾ ನ್ಯೂಸ್, ಪುತ್ತೂರು.